ಚಲಿಸುತ್ತಿದ್ದ ಕಾರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ನೋಡಿ, ನಡು ರಸ್ತೆಯಲ್ಲೇ ಆ ಕಾರು ಹೊತ್ತಿ ಉರಿದಿದೆ. ಸ್ವಿಫ್ಟ್ ಕಾರ್ ಅದು. ಯಲಹಂಕ ರಸ್ತೆ ಮಾರಸಂದ್ರ ಬಳಿ ಆಗಿರುವಂಥ ಅವಘಡ ಇದು. ಪ್ರಾಣಾಪಾಯದಿಂದ ವಕೀಲರ ಕುಟುಂಬ ಪಾರಾಗಿದೆ. ಗೌರಿಬಿದನೂರು ಬೆಂಗಳೂರು ಕಡೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ನೋಡಿ, ಚಲಿಸುತ್ತಿದ್ದ ಕಾರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದೆ. ಸೊ ನಡು ರಸ್ತೆಯಲ್ಲೇ ಆ ಕಾರು, ಸ್ವಿಫ್ಟ್ ಕಾರ್ ಅದು, ಇದ್ದಕ್ಕಿದ್ದ ಹಾಗೆ ಆ ಬೆಂಕಿ ಹೊತ್ತಿ ಉರಿದಿದೆ. ಯಲಹಂಕ ರಸ್ತೆ ಮಾರಸಂದ್ರ ಬಳಿ ನಡೆದಿರುವಂಥ ಅವಘಡ ಇದು. ಸೊ ಈ ವೇಳೆ ಆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ಸ್ಥಳಕ್ಕೆ ರಾಜಾನುಕುಂಟೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ವಕೀಲರ ಕುಟುಂಬ. ಅಂದರೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಲ್ಲಿರುವಂಥ ಜನ ಇಳಿದಿದ್ದಾರೆ, ಅಂದರೆ ಕಾರ್ನಲ್ಲಿರುವಂಥ ಜನ ಇಳಿದಿರುವಂಥದ್ದು. ಹಾಗಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಸ್ವಿಫ್ಟ್ ಕಾರ್ ಇದು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ ಈ ಕಾರಿನಲ್ಲಿ. ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಸ್ವಿಫ್ಟ್ ಕಾರ್. ಯಲಹಂಕ ರಸ್ತೆ ಮಾರಸಂದ್ರ ಬಳಿಯಲ್ಲಿ ಆಗಿರುವಂಥ ಅವಘಡ ಇದು. ವಕೀಲರ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ, ಅಂದರೆ ನಿಲ್ಲಿಸಿರುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಇದ್ದಕ್ಕಿದ್ದ ಹಾಗೆ ಆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರುತ್ತೆ. ಸ್ವಿಫ್ಟ್ ಕಾರ್ ಇದು. ವಕೀಲರ ಕುಟುಂಬ ಈ ಕಾರ್ನಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಆ ಸ್ಥಳಕ್ಕೆ ರಾಜಾನುಕುಂಟೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.